ಹಾಯ್ ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶಾಲ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತೊಂದು ಸಿಂಪಲ್ ವ್ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಶನಿವಾರದ ವ್ಲಾಗನ್ನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಶನಿವಾರ ಸಂಕಷ್ಟ ಚತುರ್ಥಿ ಇತ್ತಲ್ವ, ಅದರಿಂದ ಬಾಗಲದೊಳಗೆ ರಂಗೋಲಿ ಹಾಕ್ಕೊಂಡೆ. ನಾಷ್ಟಕ್ಕೆ ಅಂತ ಉಪ್ಪಿಟ್ಟು ಮಾಡೋಣ ಅಂತ ರವೆಯನ್ನು ಹುರ್ಕೋತಾ ಇದ್ದೀನಿ. ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ತಿನ್ನೋದಕ್ಕೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ. ಬೇರೆ ದಿನದಲ್ಲಿ ಉಪ್ಪಿಟ್ಟು ಮಾಡೋಕ್ಕೆ ಹೋಗಲ್ಲ ಜಾಸ್ತಿ ನಾನು. ಶನಿವಾರದತ್ತು ಮಾತ್ರ ಉಪ್ಪಿಟ್ಟು ಮಾಡೋದು. ರವೆನಲ್ಲಿ ಚೆನ್ನಾಗಿ ಕೆಂಪು ಹುರ್ಕೊಂಡಾಗಿದೆ. ಈಗ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯ್ದ ನಂತರ ಕಡಲೆಬೇಳೆ ಹಾಗೆ ಕಡಲೆಬೀಜ ಹಾಕೋತೀನಿ. ಕಡಲೆಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಖಾರಕ್ಕೆ ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿ ಜೊತೆಗೆ 1-2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಬನ್ಸಿ ರವೆ ಉಪ್ಪಿಟ್ಟು ಮಾಡ್ತಿಲ್ಲ, ನಾರ್ಮಲ್ ರವೆಯಲ್ಲೇ ಉಪ್ಪಿಟ್ಟು ಮಾಡ್ತಿದ್ದೀನಿ. ತುಂಬ ಸಾಫ್ಟಾಗಿ ಚೆನ್ನಾಗಿ ಆಗುತ್ತೆ. ಮಾತ್ರ ಬನ್ಸಿ ರವೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಈಗ ನೋಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಟೊಮೊಟೊನ ಹಚ್ಚಿ ಹಾಕೋತಾ ಇದ್ದೀನಿ. ಟೊಮೊಟೊ ಬೇಡ ಅಂತಂದರೆ ಕೆಲವರು ಸ್ಕಿಪ್ ಮಾಡ್ಕೋಬೋದು ವೀಡಿಯೋ. ಟೊಮೊಟೊನೇ ಬೇಡ ಅಂತಂದರೆ ಹಾಕ್ಕೊಳ್ದಿದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಆದರೆ ಟೊಮೊಟೊ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೋಡಿ ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕೋತಾ ಇದ್ದೀನಿ. ತರಕಾರಿ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ ನಾನಿವತ್ತು. ಕ್ಯಾರೆಟ್ ಮತ್ತು ಬೀನ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತಿನ್ನಲ್ವಲ್ಲ ತರಕಾರಿನ, ಅದರಿಂದ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ನೀರು ಹಾಕಿದ್ರೆ ಬೇಯುತ್ತಲ್ವ, ಅದರಿಂದ ಒಂದು 5 ನಿಮಿಷ ಮುಚ್ಚಿ ಕ್ಯಾರೆಟ್ ಮತ್ತು ಬೀನ್ಸನ್ನು ಬೇಯಿಸ್ಕೊಬೇಕು. ಈ ರೀತಿ ಅರ್ಧ ಎಣ್ಣೆಲೇ ಬೆಂದೋಗುತ್ತೆ ನೋಡಿ. ಈ ರೀತಿ ಎಣ್ಣೆಯಲ್ಲಿ ಬೆಂದೋಗ್ಬಿಡುತ್ತೆ ಅರ್ಧ. ಈಗ ಬಿಸಿನೀರು ಇಟ್ಕೊಂಡಿದ್ದೀನಿ, ಬಿಸಿನೀರನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಉಪ್ಪಿಟ್ಟು ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು. 1 ಕಪ್ ರವೆ ಇದ್ದರೆ 3 ಕಪ್ಪು ಇಲ್ಲ 4 ಕಪ್ ನೀರನ್ನು ಹಾಕೋಬೇಕು. ಹಾಗೆ ಹಾಕ್ಕೊಂಡ್ರೆ ಮಾತ್ರ ಸಾಫ್ಟಾಗಿ ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಚೆನ್ನಾಗಿ ಸ್ವಲ್ಪ ತರಕಾರಿ ಸಾಫ್ಟಾಗಿ ಬೇಯಲಿ ಅಂತ ಬಿಟ್ಟಿದ್ದೀನಿ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಹುರಿದಿಟ್ಕೊಂಡಿರೋ ರವೆನ ಹಾಕೋತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋಬೋದು. ಕೊತ್ತಂಬರಿ ಸೊಪ್ಪು ಹಾಕೋದು ಮಾತ್ರ ಮರೆತುಬಿಟ್ಟಿದ್ದೀನಿ, ಹಚ್ಚಿಟ್ಕೊಂಡು ಮರೆತುಬಿಟ್ಟಿದ್ದೀನಿ. ನೋಡಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಾಗಿದೆ ಅಂತಂದರೆ. ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂದರೆ ಚೆನ್ನಾಗಾಗುತ್ತೆ. ಬೇಕಾದರೆ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಬೋದು, ತುಂಬಾ ಟೇಸ್ಟಾಗಿ ಚೆನ್ನಾಗಾಗುತ್ತೆ. ಬಿಸಿ ಬಿಸಿ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸೋದೆ, ಅಷ್ಟು ಚೆನ್ನಾಗಿದೆ. ಸೊ ಉಪ್ಪಿಟ್ಟನ್ನು ಮಾಡಿಟ್ಬಿಟ್ಟು ಮಕ್ಕಳು ಮಲಗಿದ್ರು, ಇನ್ನೂ ಅವರನ್ನು ಎಬ್ಬಿಸಿ ಸ್ನಾನ ಮಾಡಿಸಿ ಸ್ಕೂಲಿಗೆ ರೆಡಿ ಮಾಡಿದೆ. ಶನಿವಾರ ಆದ್ದರಿಂದ ಅವ್ರಿಗೆ ವೈಟ್ ಶರ್ಟ್, ಇವತ್ತು ವೈಟ್ ಟೀ ಶರ್ಟು. ಸ್ವಲ್ಪ ಬ್ಯಾಗೆಲ್ಲ ತುಂಬಾ ವೇಟ್ ಇತ್ತು, ಆದ್ದರಿಂದ ಇವತ್ತೊಂದು 5 ಫೀಡ್ ಇರೋದು. ಸ್ವಲ್ಪ ಬುಕ್ಕನ್ನು ತೊಗೊಂಡೋಗ್ರಿ ಅಂತ ಹೇಳಿದೆ, ಅದರಿಂದ ಬುಕ್ನೆಲ್ಲ ತೆಗಿತಾ ಇದ್ದಾರೆ. ಬಸ್ ಹತ್ಬೇಕಾರೆಲ್ಲ ತುಂಬ ಹಿಂಸೆ ಆಗುತ್ತೆ ತೂಕ ಆದರೆ ಅಂತ ಅಂದ್ಬಿಟ್ಟು ಸ್ವಲ್ಪ ತೆಗೆದುಬಿಟ್ಟೆ. ಹಾಗೆ ಇವರು ಊಟ ಮಾಡೋದಕ್ಕೆ ತುಂಬಾ ಇದು ಮಾಡ್ತಾರೆ, ಅಂದರೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನೇ ತಿನ್ನಿಸ್ತಾ ಇದ್ದೆ ಉಪ್ಪಿಟ್ಟನ್ನು. ಚಿಕ್ಕವನು ಬೇಗ ತಿಂತಾನೆ, ಆದರೆ ದೊಡ್ಡವನು ತಿನ್ನೋದಿಲ್ಲ, ಸರಿಯಾಗಿ ತಿನ್ನೋದಿಲ್ಲ ಊಟನ. ಅದರಿಂದ ಅವನಿಗೆ ನಾನೇ ತಿನ್ನಿಸ್ತಾ ಇದ್ದೆ. ಹಾಗೆ ಲಂಚ್ ಬಾಕ್ಸ್ಗೂ ಕೂಡ ಉಪ್ಪಿಟ್ಟನ್ನು ಹಾಕಿದ್ದೀನಿ. ಸ್ವಲ್ಪನೇ ಹಾಕಿದ್ದೀನಿ, ಹಾಫ್ ಡೇ ಇರೋದ್ರಿಂದ ಮಧ್ಯಾಹ್ನಕ್ಕೆ ಬಂದುಬಿಡ್ತಾರೆ ಮನೆಗೆ, ಅದರಿಂದ ಸ್ವಲ್ಪ ಹಾಕಿದ್ದೀನಿ. ಉಪ್ಪಿಟ್ಟು ಅಂದರೆ ಇಬ್ರಿಗೂ ಆಗಲ್ಲ, ಅದಕ್ಕೆ ಇವತ್ತು ಒಂದಿನ ತಿನ್ನಿರಿ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ನೋಡೋಣ ಇವತ್ತು ತಿನ್ಕೊಂಡು ಬರ್ತಾರ ಅಂತ ಅಂದ್ಬಿಟ್ಟು. ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ರೆ ಎಲ್ಲರ ಮನೇಲೂ ಇದೇ ಚಿಂತೆ ಆಗ್ಬಿಡುತ್ತೆ, ನಾಷ್ಟಕ್ಕೆ ಏನು ಮಾಡಲಿ, ಬಾಕ್ಸಿಗೆ ಏನು ಮಾಡಲಿ ಅಂತ ಅನ್ನೋದು. ಡೈಲಿ ಏನಾದರೂ ಮಾಡಲೇಬೇಕು ಮಕ್ಕಳಿಗೆ ಅಂತ ಅಂದ್ಬಿಟ್ಟು, ಅದರಿಂದ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಉಪ್ಪಿಟ್ಟು ಮಾಡಿದ್ದೀನಿ ನಾನು. ಉಪ್ಪಿಟ್ಟು ನಾನು ಯಾವಾಗೂ ಜಾಸ್ತಿ ಮಾಡಲ್ಲ. ಇನ್ನು ಶಾವಿಗೆ ಉಪ್ಪಿಟ್ಟನ್ನು ಇಷ್ಟಪಡ್ತಾರೆ. ಶಾವಿಗೆ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ನಾನು ರವೆ ಉಪ್ಪಿಟ್ಟನ್ನೇ ಹಾಕ್ತಾಯಿದ್ದೀನಿ. ಆ ಬಾಕ್ಸ್ ಸ್ವಲ್ಪ ದೊಡ್ಡದಿದೆ, ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡಿ, ಸೊ ಇವತ್ತು ಸಂಕಷ್ಟ ಚತುರ್ಥಿ ವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮಾವಿನ ಎಲೆ, ಬೇವಿನ ಸೊಪ್ಪು, ಅದ್ರ ಜೊತೆ ಗರಿಕೆ ಎಲ್ಲ ಕಿತ್ಕೊಂಡು ಬಂದನಲ್ಲ, ಹಾಗೆ ಮಾವಿನ ಹಣ್ಣು ತುಂಬ ಹಣ್ಣಾಗಿ ನಿಂತಿತ್ತು. ಸ್ವಲ್ಪ ಮಕ್ಳಿಗೋಸ್ಕರ ಆಗುತ್ತೆ ಅಂತ ಅಂದ್ಬಿಟ್ಟು ಮಾವಿನ ಹಣ್ಣು ತೊಗೊಬಂದೆ. ಮರದಲ್ಲಿ ಹಣ್ಣಾಗಿರೋದು ನೋಡಿ ಎಷ್ಟು ಕೆಂಪುಗೆ ಚೆನ್ನಾಗಿದೆ ಅಂತ ಅಂದರೆ. ಮಾವಿನ ಹಣ್ಣಂತೂ ನಮ್ಮ ಕಡೆ ಎಲ್ಲ ಹಣ್ಣಾಗಿ ಸುರಿತಾ ಇದೆ, ಮಾವಿನ ಹಣ್ಣು ಕೀಳೋರೇ ಇಲ್ಲ. ಮಾವಿನ ತೋಟ ತಗೊಂಡಿರೋರು ಕೂಡ ರೇಟ್ ಕಡಿಮೆ ಇದೆ ಅಂತ ಮಾವಿನ ಹಣ್ಣನ್ನು ಕೀಳಕ್ಕೆ ಬರ್ತಾಯಿಲ್ಲ. ಆದ್ದರಿಂದ ನಮಗೂ ಮಾವಿನ ಹಣ್ಣು ತಿಂದು ಬೇಜಾರಾಗ್ಬಿಟ್ಟಿದೆ. ಜಾಸ್ತಿ ಸೇಂದುರ ಹಣ್ಣನ್ನು ಜಾಸ್ತಿ ಬಿಟ್ಟಿರೋದು. ಮಿಕ್ಕಿದ್ದು ರಸಪುರಿ, ಹಾಗೆ ಇನ್ನೊಂದು ಮಲ್ಗೋಬಾ ಬರುತ್ತೆ, ಅದನ್ನು ಕೂಡ ಎಲ್ಲ ಕೊಯ್ದುಬಿಟ್ಟಿದ್ದಾರೆ. ವೀಳ್ಯದೆಲೆ ಸಿಗಲ್ಲ ಅಂತ ಅಂದ್ಬಿಟ್ಟು ಮಾವಿನ ಎಲೆ ತಂದೆ. ನೆಕ್ಸ್ಟ್ ಈಗ ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ.
ನೆಲೆ ಎಲ್ಲ ಒರೆಸಿ ಈಗೆಲ್ಲ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಇಟ್ಟಿದ್ದೀನಿ. ಈಗೆಲ್ಲ ಹೂವು ಹಾಕಿ ಪೂಜೆಗೆ ರೆಡಿ ಮಾಡಿದ್ದೀನಿ. ಸಂಕಷ್ಟ ಚತುರ್ಥಿ ಆದ್ದರಿಂದ ನಾನು ಸಂಕಷ್ಟ ಚತುರ್ಥಿ ಮಾಡ್ತಿದ್ದೀನಿ. ಇವತ್ತು ಉಪವಾಸ ಇರ್ತೀನಿ. ಸಿಂಪಲ್ ಪೂಜೆ ನಮ್ಮ ಮನೆಯಲ್ಲಿ ಈ ರೀತಿ ಇತ್ತು. ಹಾಗೆ ಮಾವಿನ ಹಣ್ಣೆಲ್ಲ ಕಿತ್ಕೊಂಬಂದಿದ್ನಲ್ವ, ಅದರಿಂದ ಅದ್ರ ಜೊತೆಗೆ ಸೀಬೆಕಾಯಿ ಬಾಳೆಹಣ್ಣೆಲ್ಲ ಇತ್ತು, ದೇವರಿಗೆ ಅಂತ ಇಟ್ಟಿದ್ದೀನಿ. ನೆಕ್ಸ್ಟು ಸ್ವಲ್ಪ ಅವಲಕ್ಕಿ, ಸಕ್ಕರೆ, ಬಾಳೆಹಣ್ಣನ್ನೆಲ್ಲ ಹಾಕಿ ರಸಾಯನ ಕೂಡ ಮಾಡಿದ್ದೀನಿ. ಸಂಕಷ್ಟ ಚತುರ್ಥಿ ಪೂಜೆನ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಮಕ್ಕಳನ್ನ ಸ್ಕೂಲ್ ಕಳಿಸಿ ನಾನು ಇಷ್ಟೆಲ್ಲ ಪೂಜೆ ಮಾಡೋ ಅಷ್ಟರಲ್ಲಿ 12 ಗಂಟೆ ಆಗಿಬಿಡುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.